ಮೊದಲನೇ ಹಂತದ ಚುನಾವಣೆ ಮುಗಿದಾಗಿದೆ. ಎರಡನೇ ಹಂತಕ್ಕೆ ಕಾಲಿಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಕಿಡಿ ಹಚ್ಚಿದ್ದಾರೆ. ಅದು ಪರಿಹಾರದ ಯುದ್ಧವನ್ನ ಶುರು ಮಾಡಿದ್ದಾರೆ. ಕೇಂದ್ರದಿಂದ 3,454 ಕೋಟಿ ಬರ ಪರಿಹಾರವನ್ನ ಬಿಡುಗಡೆ ಮಾಡಲಾಗಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆಯ ಚುನಾವಣೆಯಲ್ಲಿ ನಮಗೆ ಡಬಲ್ ಡಿಜಿಟ್ ಬರುತ್ತೆ ಅನ್ನೋ ಮಾಹಿತಿ ಸಿಕ್ಬಿಟ್ಟಿದೆ. ಅದಕ್ಕೆ ಇವತ್ತು ಅವರು ಹಣ ಬಿಡುಗಡೆ ಮಾಡಿದ್ದಾರೆ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಥರ ಇದು ಅಂತ 18,000 ಕೋಟಿ ಕೇಳಿದ್ರೆ 3,000 ಕೋಟಿ ಕೊಟ್ಟಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಕೇಳಿದ್ದು 18,000 ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಇದೇನಲ್ಲ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನು ಹೋರಾಟ ಮುಂದುವರಿಸ್ತೇವೆ. ಈಗ BJP ಅವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮ್ಗೆ ರಾಜಕೀಯದ ಮಾಡೋದು ಬೇಡ, ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತ ಹೇಳಿ ಎಲ್ಲ ಲೀಡರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ BJP ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಇತ್ತು ಅಂದರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನು ಪ್ರತಿಪಾದನೆ ಮಾಡಿ. ಅದಕ್ಕೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ, ಜನ ಭಾಳ ವಿರುದ್ಧವಾಗಿದ್ದಾರೆ ಅಂತ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗಾರು ಮುಂದಕ್ಕೆ ಸರಿ ಮಾಡ್ಕೊಳ್ಬೇಕು. ಬಟ್ ಈಗ ಮಾಡಿರೋದು ನಮಗೆ ಸಾಲದು. ಅಟ್ಲೀಸ್ಟ್ ಒಂದು 15,000 ಕೋಟಿ ಯಾರು ಕೊಡಬೇಕಾಯ್ತು ಅವರು. 18,000. ಓಕೆ, ಇನ್ನು ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಅಶೋಕ್ ಅವರು ಕೂಡ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರು? ಡಿ ಕೆ ಶಿವಕುಮಾರ್ಗೆ ಅವರ ಸಹೋದರ ಸೋತಿರುವ ಕನಸು ಬಿದ್ದುಬಿಟ್ಟಿದೆ. ಹಾಗಾಗಿ ತಮಿಳುನಾಡಿನಲ್ಲಿ ಹೋಮ ಹವನ ಎಲ್ಲ ಮಾಡಿದ್ದಾರೆ. ಗೆಲ್ಲೋ ಧೈರ್ಯ ಇಲ್ಲದ ಮೇಲೆ ಹೋಮ ಹವನ ಯಾಕೆ ಮಾಡಿಸ್ಬೇಕು? ಸೋಲಿನ ಭೀತಿಯಿಂದ ಬೆಂಗಳೂರು ಗ್ರಾಮಾಂತರಕ್ಕೆ ಡಿ ಕೆ ಶಿವಕುಮಾರ್ 10 ಸಲ ಹೋಗಿದ್ದಾರೆ ಅಂತ ಕೌಂಟರ್ ಕೊಟ್ಟು ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಕನಸು ಬಿದ್ದಿತ್ತಂತೆ. ಒಂದು 15 ದಿನದಿಂದ ಅವ್ರ ತಮ್ಮ ಸೋತೋದಂಗೆ ಕನಸು ಬಿದ್ದುಬಿಟ್ಟಿತ್ತು. ಮತ್ತು ಸೋತ ಮೇಲೆ ಅವರನ್ನು ಎಲ್ಲಿ MLC ಮಾಡಬೇಕಾ ಅಥವಾ ಗೆದ್ದಿರೋಂಥ ಕಾಂಗ್ರೆಸ್ MLA ಎಲ್ಲಿ ಗೆದ್ದಿದ್ದಾರೆ, ಈ ರಾಮನಗರ ಎಲ್ಲ ಗೆದ್ದಿದ್ದಾರಲ್ಲ ಮಾಗಡಿ, ಯಾರನ್ನ ರಿಸೈನ್ ಮಾಡಿಸಿ ಅವರನ್ನು ನಿಲ್ಲಿಸಿ ಗೆಲ್ಲಿಸಿ ಅವ್ರ ಜೊತೆಲಿ ಮಂತ್ರಿ ಮಾಡಬೇಕು ಅನ್ನೋದು ನಡೀತಾ ಇರೋವಂಥದ್ದು ಇದು. ಅದರಿಂದನೇ ಅವರು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ತಮಿಳ್ನಾಡಲ್ಲಿ ಯಾಕೆ ಹೋಮ ಮಾಡಿಸ್ಬೇಕಾಯ್ತು? ಸೋಲಿನ ಭಯ ಇಲ್ಲ ಅಂದಿದ್ರೆ ತಮಿಳ್ನಾಡಲ್ಲಿ ಹೋಗಿ ಯಾಕೆ ಹೋಮ ಮಾಡಿಸ್ಬೇಕಾಯ್ತು? ಇಲ್ಲಿ ಮಂಗಳೂರು ಉಡುಪಿ ಕಡೆ ಹೋಗಿ ಅಲ್ಲ್ಯಾಕೆ ಹೋಮ ಹವನಗಳನ್ನು ಮಾಡಿಸ್ಬೇಕಾಯ್ತು? ಗೆಲ್ಲೋ ಧೈರ್ಯ ಇದ್ದಿದ್ರೆ ಆರಾಮಾಗಿ ಇಲ್ಲಿರ್ಬೇಕಾಯ್ತು. ಹೋಮ ಹವನ ಮಾಟ ಮಂತ್ರ ಎಲ್ಲ ನಿಮಗೆ ನಿಮಗೆ ಪೇಟೆಂಟ್ ಕೊಟ್ಬಿಟ್ಟಿದ್ದೀರಿ. ನಾವು ಪೇಟೆಂಟ್ ಕೊಟ್ಬಿಟ್ಟಿದ್ದೀರಿ ಹೋಮ ಹವನ ಎಲ್ಲ. ಅದಕ್ಕೆ ತಗೊಂಡು ಭಯದಿಂದ ಸೋಲಿಗೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು, ನಾನು ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ನಾನು ಹಂಗೆ ಗೆಲ್ಲಿಸ್ತಾರೆ ನನ್ನ ಅಂತ ಹೇಳಿದ್ರು. ಯಾಕೆ ಬಂದ್ರಿ? ಬೆಂಗಳೂರು ಗ್ರಾಮಾಂತರಕ್ಕೆ 10 ಸರಿ ಬಂದಿದ್ದಾರೆ ಚುನಾವಣಾ ಪ್ರಚಾರಕ್ಕೆ. 10 ಟೈಮ್ಸ್. ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಯಾಕೆ ಹೋಗಿಲ್ಲ ನೀವು? ಬೇರೆ ಲೋಕಸಭಾ ಕ್ಷೇತ್ರದಲ್ಲಿ 11 ಸರಿ ಹೋಗಿದ್ದೀರಾ. ನಿಮ್ಮ ತಮ್ಮನ ಕ್ಷೇತ್ರಕ್ಕೆ 10 ಸರಿ ಬಂದಿದ್ದೀರಾ. ಏನಿದಾರ ಮರ್ಮ? ಸೋಲಿನ ಭೀತಿ ತಾನೆ. ಗೆಲ್ಲೋ ಅಂತ ಧೈರ್ಯ ಇದ್ದಿದ್ರೆ ನೀವ್ಯಾಕೆ ಬರ್ಬೇಕು? ನಾನು ಹೋಗಲ್ಲ, ನಾನು ಕನಕಪುರಕ್ಕೆ ಹೋಗೋದೇ ಇಲ್ಲ, ಜನ ನಾನು ಮಾಡಿರೋ ಕೆಲಸ ಅಭಿವೃದ್ಧಿ ಕಾರ್ಯಕ್ಕೆ ಓಟ್ ಹಾಕ್ತಾರೆ ಅಂತ ಹೋಗ್ಬಾರ್ದಾಯ್ತು ನೀವು. ಅದು ಚಾಲೆಂಜ್. ಅದು ಬಿಟ್ಬಿಟ್ಟು ನೀವು ಮಂಗಳೂರಿಗೆ 1 ಗಂಟೆ ಹೋಗ್ತೀರಾ, ಚಿತ್ರದುರ್ಗಕ್ಕೆ 1 ಗಂಟೆ ಹೋಗ್ತೀರಾ. ತಮ್ಮನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಪ್ರಚಾರ ಸಭೆಗಳು ನಿಮ್ಮದು. ಕೊನೆಯ ಸಭೆ ನಿಮ್ಮ ಅಲ್ಲೇ ತಿರ್ಗಾ ಬೆಂಗಳೂರು ಗ್ರಾಮಾಂತರ. ಅದರಿಂದ ಸೋಲಿನ ಭೀತಿ ಇವತ್ತು. ಬರ ಪರಿಹಾರದಲ್ಲಿ ಶುರುವಾಗಿರುವಂಥ ಫೈಟ್ ಈಗ ಅವರ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿನ ವಿಚಾರದ ಚರ್ಚೆಯವರೆಗೂ ಕೂಡ ಬರ್ತಾ ಇದೆ. ಗೊತ್ತಿಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ. ಬಟ್ ಬರ ಪರಿಹಾರದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳೋ ರೀತಿಯಲ್ಲಿ 18,000 ಕೇಳಿದ್ವಿ, 3,000 ಕೋಟಿ ಕೊಟ್ಟಿದ್ದಾರೆ ಅನ್ನೋದಿದೆಯಲ್ಲ, ಕಾಂಗ್ರೆಸ್ ಕೇಂದ್ರದಲ್ಲಿದ್ದಾಗಲೂ ಸಹ ರಾಜ್ಯ ಸರ್ಕಾರ 33,000 36,000 ಕೋಟಿ ಏನೋ ಕೇಳಿತ್ತು. ಆವಾಗ ಬಂದಿದ್ದು 1,000 ಚಿಲ್ಲರೆ ಏನೋ ಕೋಟಿ ತಂದು ಕೊಟ್ಟಿದ್ರಿ. ಆವಾಗ ಪ್ರಶ್ನೆ ಎಲ್ಲವೂ ಇದ್ದೇ ಇರುತ್ತೆ. ಎಲ್ಲರೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡೋರೆ, ಏನು ಮಾಡೋದು? ಮಲತಾಯಿ ಧೋರಣೆ ಇದ್ದಿದ್ದೆ.